ಗೋಮಾತೆ ಆಕಳ ನಿಮ್ ತಾಯಿ ಆತಂದ್ರ ಇದು ಹೋರಿ ನಿಮ್ ತಂದೆ ಅನ್ನೋದ್ ಕೇಳ್ತಾರ. ಅವ್ರಿಗೆ ಏನ್ ಸಂದೇಶ ಹೇಳಕ್ ಇಷ್ಟಪಡ್ತೀನಿ? ಹಿಂದ ನಾಲ್ಕು 12ನೇ ಶತಮಾನದ ತಪ್ಪನ್ನ ಇವತ್ತ 800 ವರ್ಷಗಳ ನಂತರ ಮರ್ಯಾಕ್ತಾ ಇರಿಲ್ಲ ನೀವು. ಅದನ್ನ ಕೆದರ್ಕೆ ತಂದು ಇಡ್ತಿರ್ಲ. ನಾ ಹೇಳ್ತೀನಿ, ಇವತ್ತಿನ ಜಿಹಾದ್ ಬಗ್ಗೆ ಯಾಕೆ ಮಾತಾಡಂಗಿಲ್ಲ ನೀವು? APJ ಅಬ್ದುಲ್ ಕಲಾಂ ಆಗಿರ್ಬೋದು, ಅಂತ ಶಿಕ್ಷಣ ಶರೀಫ್ರ ಆಗಿರ್ಬೋದು, ಇವ್ರ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಾರಲ್ರಿ, ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದ APJ ಅಬ್ದುಲ್ ಕಲಾಂ ಅವ್ರ ಹೆಸರ, ಸಂತ ಶಿಶುನಾಳ ಹೆಸರ, ಅಥವಾ ಬಿಸ್ಮಿಲ್ಲಾ ಖಾನ್ ಹೆಸರ, ಜಾಕಿರ್ ಹುಸೇನ್ ಹೆಸರ, ಇವ್ರ ಹೆಸರ ಅವ್ರ್ಯಾಕ ತೊಗೊಳಂಗಿಲ್ರಿ ಮುಸ್ಲಿಂ? ಕೇವಲ ನಾವು ಹಿಂದೂ ಅಂತೇಳಿ ಕೊಳ್ಳಾಗ ಒಂದ್ ಕೇಸರಿ ಶಲ್ಯ ಹಾಕೊಂಡ ಒಂದ್ ಹನಿ ಮೇಲೆ ಕುಂಕುಮ ಹಚ್ಕೊಂಡ ಜೈ ಶ್ರೀರಾಮ್ ಅಂದ್ರೆ ಹಿಂದೂ ಆಗಂಗಿಲ್ಲ. ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಇರ್ಲಿಲ್ಲ. ಆಮೇಲೆ ಅವ್ರ ಸೈನ್ಯದಾಗ ಮುಸಲ್ಮಾನರು ಇದ್ರು ಅಂತ ಹೇಳ್ತಾರಲ್ಲ, ಅವ್ರಿಗೆ ಇನ್ನೊಂದು ಕೇಳ್ತೀನಿ, ಇದನ್ನ ಹೇಳವ್ರು ನೀವು. ಸಂಭಾಜಿ ಮಹಾರಾಜರನ್ನ ಸೆರೆ ಹಿಡ್ದವ್ರು ಯಾವ ಜಾತಿ ಅವರು? ಅವ್ರ ಉಗುರು ಕಿತ್ತವ್ರು ಯಾವ ಜಾತಿ ಅವರು? ಅವ್ರ ಕಣ್ಣು ಕಿತ್ತವ್ರು ಯಾವ ಜಾತಿ ಅವರು? ಚರ್ಮಕ್ಕೆ ಉಪ್ಪು ಸೇರಿದವ್ರು ಯಾವ ಜಾತಿ ಅವರು? ಧರ್ಮದವ್ರು ಅದನ್ನು ಹೇಳ್ಬೇಕಲ್ಲ. ಅವ್ರ ಧರ್ಮ ಯಾವ್ದಾಗಿತ್ತು ಅದನ್ನು ಹೇಳ್ಬೇಕ. ಅಂದ್ರೆ ಸಮ ಅವ್ರ ಧರ್ಮ ಕೇವಲ ಒಂದ್ ಸೈಡ್ ಹೇಳೋದು, ಇನ್ನೊಂದ್ ಸೈಡ್ ಬಿಟ್ಟು ಬಿಡೋದು. ಈ ಆಟ ಕಮ್ಯುನಿಸ್ಟ್ ಇನ್ನು ಮುಗೀತಿ. ಇಲ್ಲಿ ಭಾರತನಾಗ ಕಮ್ಯುನಿಸ್ಟ್ ಅನ್ನೋದು ಮುಗ್ದೈತಿ, ಕಡೆಗೆ ಒಂದು ರಾಜ್ಯ ಉಳ್ದೈತಿ, ಅಲ್ಲಿಂದ ಹೋಗ್ತೈತಿ. ಅದಕ್ಕೆ ಇನ್ನು ಬರೋ ದಿವಸ ಹೆಂಗೈತಿ ಅಂದ್ರೆ ಸುಳ್ಳು ಜಗತ್ತ ನಡೆಯಂಗಿಲ್ಲ. ಇವತ್ತ ಯುವಕರ ಸಹಿತ ಎಲ್ಲರೂ ಸುಶಿಕ್ಷಿತದಾರ. ಅವ್ರ ಹತ್ತಿಕ್ಕ ಸೋಷಿಯಲ್ ಮೀಡಿಯಾ ಐತಿ ಕೈಯಾಗ. ಅವರು ಸರ್ಚ್ ಮಾಡ್ತಾರ, ಹುಡುಕ್ತಾರ, ಹುಡುಕಿ ನೋಡಿ ಎಲ್ಲಿ ಸತ್ಯ ಐತಿ ಅದನ್ನು ಹುಡ್ಕೊಂಡು ಅವ್ರು ಉತ್ತರ ಕೊಡ್ತಾರ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ನಮ್ಮಲ್ಲಿ ಅಥಣಿ ಒಳಗೆ ನಡೀತು ಒಂದು ಘಟನೆ. ಒಬ್ರು ದೊಡ್ಡ ವ್ಯಕ್ತಿನ ಮಾತಾಡ್ರಿ, ಇದನ್ನ ಹೇಳಿದ್ದಕ್ಕೆ ಅಲ್ಲಿ ಜನ, ಅಲ್ಲಿ ಯುವಕರು ಉತ್ತರ ಕೊಟ್ರ. ಅದಕ್ಕೆ ಕೃಷ್ಣ ಪರಮಾತ್ಮ ಏನು ಬರಕ್ ಹತ್ತಿಲ್ಲ, ಯುವಕರು ಅಲ್ಲಿಯವ್ರು ಉತ್ತರ ಕೊಟ್ರ. ಅವ್ರಿಗೆ ಅವ್ರು ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಕೆಳಗೆ ನಿಂತ ಮೇಲೆ ಅಲ್ಲಿ ಏನು ಕೂಗು ಹಾಕಿದ್ರು, ಅದಕ್ಕೆ ಪ್ರಶ್ನೆನೂ ಕೇಳಿದ್ರು, ಆದ್ರೆ ಅವ್ರು ಉತ್ತರ ಕೊಡ್ದ ಅವ್ರು ಹೋಗಿಬಿಟ್ರಿ ಅಲ್ಲಿ. ಅಂದ್ರೆ ಇವತ್ತು ನಡೆಯಂಗಿಲ್ಲ. ಇನ್ನ ಮೇಲೆ ಜನ ತಯಾರಾಗಿ ನಿಂತಾರ ಉತ್ತರ ಕೊಡಾಕ, ಜಾಗೃತ ಆಗ್ಯಾರ. ಸ್ವಲ್ಪ ಟೈಮ್ ತಗೋತೈತಿ ಅನ್ನಷ್ಟ, ಜಾಗೃತಿನೂ ಆಗ್ತತಿ. ಮುಂದೊಂದು ಬರೋ ದಿವಸನ್ಯಾಗ ಅದು ಕೃಷ್ಣ ಪರಮಾತ್ಮ ಯಾವ ರೂಪನ್ಯಾಗ ಇವತ್ತು ಬಂದಾನೋ ದೇಶನ್ಯಾಗ, ಮುಂದೆ ಹೆಂಗೆ ಧರ್ಮವನ್ನ ಕಾಯ್ಕೊಂಡು ಹೋಗ್ತಾನ ಅನ್ನೋದು ಈ ಅದಾರಿಗಳಿಗೆ ಕೆಲವು ದಿವಸನ್ಯಾಗ ಎಲ್ಲಾನು ಗೊತ್ತಾಗ್ತದೆ. ನಿಮ್ಮ ಮಕ್ಕಳ ಹೆಸರು ಏನಿಟ್ರಿ ಅಂದ್ರೆ ಹಿಂದೂ ಸಂಘಟನೆ ಇದು ಮಾಡಿದ್ರಿ. ಕೆಲವು ರಾಜಕೀಯ ವ್ಯಕ್ತಿಗಳು, ಕೆಲವು ದೊಡ್ಡ ರಾಜಕೀಯ ವ್ಯಕ್ತಿಗಳ ಹೆಸರು ಇಟ್ಟಾರಿ ಸದ್ಯ ರೀ, ಅವ್ರ ಹೆಸರು ಹೇಳೋದು ಬೇಡ. ಆದ್ರೆ ನಿಮ್ಮ ಮಕ್ಕಳಿಗೆ ಏನಂತ ಹೆಸರು ಇಟ್ಟಿರಿ? ನನ್ನ ಮಕ್ಕಳಿಗೆ ಹೆಸರು ಏನ್ ಇಟ್ಟೀನಂದ್ರೆ ಒಂದು ಶಿವಾಣಿ, ಒಂದು ಭವಾನಿ ಹೆಸರು ಇಟ್ಟೀನ್ರಿ. ನೀವೇನ್ ಇಟ್ಟಿರಿ? ನಮಗೂ ಇಬ್ಬರು ಗಂಡು ಮಕ್ಕಳು ಅದಾರ. ಒಬ್ಬನ ಹೆಸರು ವಿನಾಯಕ್ ಐತಿ, ಇನ್ನೊಬ್ಬನ ಹೆಸರು ಓಂಕಾರ ಐತಿ. ನೀವು ಧರ್ಮದ ಬಗ್ಗೆ ಹೆಸರು ಇಟ್ಟಿರಿ. ನಾ ಹೆಚ್ಚು ಆತ್ಮೀಯರು ಶಿವಾಜಿ ಇದರಲ್ಲಿ ಇರೋದ್ರಿಂದ ಒಬ್ಬ ಮಗಳ ಹೆಸರು ಶಿವಾಣಿ, ಇನ್ನೊಬ್ಬ ಮಗಳ ಹೆಸರು ಭವಾನಿ, ಮತ್ತು ಗುರು ಬಸವತ್ ನನ್ನ ಮಕ್ಕಳ ಹೆಸರು ಇಟ್ಟೇನ್ರಿ. ಚಂದ ಹೆಸರು. ನಾವು ಇನ್ನೊಂದು ಮಾತು ಹೇಳೋದಂದ್ರೆ, ಕೇವಲ ನಾವು ಹಿಂದೂ ಅಂತೇಳಿ ಕೊಳ್ಳಾಗ ಒಂದು ಕೇಸರಿ ಶಲ್ಯ ಹಾಕೊಂಡ ಒಂದು ಹನಿ ಮೇಲೆ ಕುಂಕುಮ ಹಚ್ಕೊಂಡ ಜೈ ಶ್ರೀರಾಮ್ ಅಂದ್ರೆ ಹಿಂದೂ ಆಗಂಗಿಲ್ಲ. ನಮ್ಮ ಆಚರಣೆಗಳು, ನಮ್ಮ ಮನೆಯೊಳಗೆ ಇರುವಂತ ಸಂಸ್ಕಾರ ಎಲ್ಲಾನು ಹಿಂದೂ ಆಗಿರ್ಬೇಕು. ಅದಕ್ಕೆ ಒಂದು ಸಂಸ್ಕೃತಿ ಸಂಸ್ಕಾರ ಅಂತ ಹಿರಿಯರ ಜೊತೆ ನಮ್ಮ ಇದ್ರ ಮೊದಲು ನಾವು ಈಗಿನ ಇದು ಕೆಲವೊಂದು ಈ ಕೆಟ್ಟ ಸಂಸ್ಕಾರಗಳು ಸೇರ್ಕೊಂಡು ಒಂದ್ ಸ್ವಲ್ಪ ಹೊಸ ಮಾಡರ್ನಿಟಿಗೆ ಬದಲಾವಣೆ ಜಗದ ನಿಯಮ ಅನ್ನೋ ಹಂಗ ಅವ್ರ ಒಂದಿಟ್ಟು ಇನ್ವಾಲ್ವ್ ಆಗೈತಿ. ಅದು ಹೆಸರು ಬೇರೆ ಬೇರೆ ಅದಾವ್ರಿ ಸದ್ಯ ರೀ. ಆದ್ರೂ ನಾವು ಯಾಕಂದ್ರೆ ಪ್ರತಿ ಸಲ ನೋಡ್ರಿ ಅದ್ರಾಗ ಒಂದು ಆಧ್ಯಾತ್ಮಿಕ ಶಕ್ತಿನೂ ಐತಿ. ನಾವು ದೇವ್ರ ಹೆಸರು ಅಥವಾ ನಮ್ಮ ಧರ್ಮ ಹೆಸರು ಇಡೋದ್ರಿಂದ ಪ್ರತಿನಿತ್ಯ ನಾವು ಜಪ ಮಾಡಿದಂಗ ಆಗ್ತದೆ. ಈಗ ನಮ್ಮ ಮಕ್ಕಳು ನಾವು ದೇವ್ರ ಹೆಸರು ಇಟ್ಕೊಂಡು ಕರೀದ್ರಿಂದ ಅಷ್ಟ ನಾಮಸ್ಮರಣೆನ ಆಯ್ತಲ್ಲಿ, ಅಷ್ಟ ದೇವ್ರಿಗೆ ಇನ್ನಷ್ಟು ಹತ್ತಿಗೆ ನಾವು ಒಳ್ಳೆ ಪುಣ್ಯದ ನಮಗ ಬರತೈತಿ. ಆ ಒಂದು ಉದ್ದೇಶದಿಂದ ಹಿರಿಯರ ದೇವ್ರ ಹೆಸರು ಇಡ್ತಾರೆ ಮಕ್ಕಳಿಗೆ. ನಾ ದಿನಾಲು ನಾಮಸ್ಮರಣೆ ಅಲ್ಪ ವಿಠಲ್ ಅನ್ಲಿ, ವಿಠಲ್ ಅನ್ಕೋತ ಅದಕ್ಕ ಕೊಂಡ್ರೆ ನನ್ನ ಮಗನ 10 ಸಲ ವಿಠಲ್ ಅನ್ನಿ ಅಂದ್ರೆ ನಾನು ವಿಠಲ್ ನೆನಪು ತಗದಂಗ ಆಗ್ತೈತಿ. ಅದು ನನಗೆ ಅನಿಸ್ತ್ರಿ, ಕೆಲವು ಸಂಘಟನೆ ಬಂದಿರ್ತಾರಲ್ರಿ, ಅದು ರಾಜಕೀಯ ಉದ್ದೇಶಕ್ಕಾಗಿ ಈಗ ಅವ್ರ ಹೆಸರು ಹೇಳೋದು ಬೇಡ, ಅದು ನಮ್ಗೆ ಗುರ್ತ ಇದ್ದದೈತಿ. ಹಂಗ ಮಾಡ್ಕೊಂಡು ನೀವು ಈ ಸಂಘಟನೆ ಬಂದಿರಿ, ಅದ್ರ ಮಕ್ಕಳ ಹೆಸರು ಇಟ್ರೆ ಅದು ಕ್ಲಿಯರಿಟಿ ಇಲ್ಲ. ನಾ ಅದ ಅವಾಗೇನ್ ಹೇಳತ್ತಂದ್ರೆ, ರಕ್ತನ್ಯಾಗ ಹಿಂದುತ್ವ ಅನ್ನೋದು ಬೇಕ. ಕೇವಲ ಏನೋ ಒಂದ್ ನಂದು ಹೆಸರು ಆಗ್ತತಿ ನಾನು ಮಾಡ್ತೀನಿ ಅನ್ನೋದಲ್ಲ. ಎಷ್ಟೋ ಜನ ಜೀವನ ಕೊಟ್ಟಾರ ರಾಮ ಮಂದಿರ ಸಲುವಾಗಿ, ಅವರು ಏನೇನೋ ಮಾಡ್ಯಾರ. ನಾವ್ ಇಲ್ಲೇ ಕುತ್ಕೊಂಡು ಇವತ್ತು ಆರಾಮಾಗಿ ಅಯೋಧ್ಯಕ್ಕೆ ಹೋಗ್ತೀವ್, ನೋಡಿ ಖುಷಿ ಪಡಾತೀವ್. ಖರೆ ಅದ್ರ ಸಲುವಾಗಿ ಜೀವ ಕೊಟ್ಟಾವ್ರಿ, ತ್ಯಾಗ ಮಾಡಿದವ್ರ. ಅವ್ರ ಅದ್ರ ಆ ಭಾಗ್ಯ ಸಿಗ್ಲಿಲ್ಲ ಅವ್ರಿಗೆ. ಅದನ್ನ ತಾವು ಹೋರಾಟ ಮಾಡಿ ಜೀವ ತ್ಯಾಗ ಮಾಡಿದವ್ರಿಗೆ ಆ ಭಾಗ್ಯ ಸಿಗ್ಲಿಲ್ಲ.
ಆದ್ರೂ ಸಹ ದೇವ್ರು ನಮಗ್ ಭಾಗ್ಯ ಕೊಟ್ಟದ ನೋಡಾಕ ನೋಡಾಕ ಅಂದ್ರ ನಾವು ಪುಣ್ಯವಂತರ. ಆದ್ರ ಅವ್ರ ಹೋರಾಟದ ಫಲ ನಮಗ್ ಪುಣ್ಯ ಸಿಕ್ಕೈತಿ. ಹಂಗ ನಾವು ಇವತ್ತು ಏನ ಈಗ ಮಾಡ್ತೀವಲ್ಲ ಇದ್ರ ಪುಣ್ಯದ ಫಲ ಮುಂದಿನವ್ರು ಸಿಗ್ಬೇಕು. ಅದ್ರ ಹೋರಾಟ ನಮ್ಗಿರ್ಬೇಕು, ಹೊರತಾಗಿ ನನಗ ಎಲ್ಲ ಸಿಗಲ್ಲ ಅನ್ನುವಂಥದ್ದಲ್ಲ. ಹೇಳ್ಬೇಕಲ್ಲ ಅಂದ್ರೆ ಈಗಿನ ಕೆಲವು ಮಠಾಧೀಶರು ರೀ ರಾಜಕೀಯರ ಜೊತೆ ಹೊಂದ್ಕೊಳತ್ತಾರು. ಇವರು ಸಮಾಜಕ್ಕೆ ಏನು ಸಂದೇಶ ಕೊಡ್ಲಕ್ಕ ಇಷ್ಟಪಡ್ಲ? ನೋಡ್ರಿ, ಈಗ ಮಠಾಧೀಶರಂದ್ರ ಯಾರು? ಎರಡು ಥರ ಮಠಾಧೀಶರು ಅದಾರ. ಒಂದು ಬಿಸ್ನೆಸ್ ಮಾಡೋ ಮಠಾಧೀಶರು, ಇನ್ನು ಕೆಲವೊಬ್ಬರು ಮನುಷ್ಯನ ಒಂದು ಮಾನವನ ಕುಲ ಒಂದು ಉದ್ಧಾರ ಆಗಲಿ ಅಂತ ತಮ್ಮನ್ನು ತಾವ ತ್ಯಾಗ ಮಾಡ್ಕೊಂಡಿರುವಂಥ ಮಠಗಳು ಎರಡೂ ಇವತ್ತು ಅದಾವ. ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಸುತ್ತೂರು ಮಠ ಇರಲಿ, ಸಿದ್ಧಗಂಗಾ ಮಠ ಇರಲಿ, ಅಥವಾ ನಮ್ಮ ಇಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಇರಲಿ, ಅವ್ರು ನೋಡ್ರಿ ಸಂತರ ಸಾಧು ಅವ್ರ ಶಿಕ್ಷಣಕ್ಕೆ ಅವಕ್ಕೆ ಮಹತ್ವ ಕೊಟ್ಟ ಮಕ್ಕಳಲ್ಲಿ ಜಾಗೃತಿ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಅದಾರ. ಇನ್ನೂ ಸಾಕಷ್ಟು ಸ್ವಾಮಿಗಳು ಒಳ್ಳೆಯವ್ರು ಅದಾರ, ಎಲ್ಲರಿಗೂ ನಾವು ಕೆಟ್ಟ ಅನ್ನಂಗಿಲ್ಲ. ಆದ್ರೆ ಇನ್ನು ಕೆಲವೊಬ್ಬರು ವೇಷಧಾರಿದಾರ, ವೇಷ ಅಟ್ಟ ಹಾಕ್ಯಾರ, ಒಳಗೆ ಬೇರೆ ಅದಾರ. ಆದ್ರೆ ಅದನ್ನು ಸಮಾಜ ಗುರುತು ಹಿಡಿಬೇಕು. ಈಗ ನಾವು ಯಾರೋ ಒಬ್ರನ್ನ ಬೈದ್ರೆ ಅದು ಸತ್ಯ ಆಗಂಗಿಲ್ಲ. ಆದ್ರೆ ಸಮಾಜ ಜಾಗೃತ ಆಗಬೇಕು. ನಮ್ಮ ಉದ್ಧಾರಕ್ಕೆ ನಮ್ಮ ಸಹಾಯಕ್ಕೆ ಇರುವಂಥ ಯಾರು ಬರೇ ಒಂದು ಕ್ಯಾಮಿ ಕೇಸರಿ ಹಾಕೊಳ್ಳೋದು, ಚಲೋ ಹೊತ್ತಂಗೆ ಮುಖದ ಮೇಲೆ ಇವತ್ತಿ ಪಟ್ಟ ಬಿಡೋದು, ಬೆಳಿಗ್ಗೆ ಸಂಜೆ ತಕ್ಕ ಬಸವನ ಹೆಸರು ಹೇಳ್ಕೊಂಡು ಬೇರೆ ಧರ್ಮದವ್ರು ಬೈಯೋದು. ಅಂದ್ರೆ ನೀವೀಗೆಲ್ಲ ಹಿಂದೂ ಸಂಘಟನೆದವ್ರು ಇರ್ತಿರೋದು ವಿರೋಧ ಯಾಕೆ ಮಾಡಂಗಿಲ್ರಿ? ನೀವು ಅವ್ರಿಗೆ ಯಾಕೆ ಕೇಳಂಗಿಲ್ಲ? ಇಲ್ಲ, ನಮ್ಮ ಹಿಂದೂ ಧರ್ಮ ಸ್ವಾತಂತ್ರ್ಯ ಏನೈತಿಲ್ಲ, ಬೈಯಾಕೋ ಸ್ವಾತಂತ್ರ್ಯ ಐತಿ. ಇಲ್ಲಿ ಇದನ್ನ ಹೋಗಿ ಬೇರೆ ಧರ್ಮನಾಗ ಎದ್ದು ಬೈ ತೋರ್ಸತ್ ಹೇಳ್ರಿ ಅವ್ರು, ಸರ್ ತನ್ಸೆ ಜುದಾ ಆಗಿಬಿಡ್ತೈತಿ. ಇದು ನಮ್ಮ ಧರ್ಮನಾಗ ಇದ್ರೈತ್ರಿ, ನೀವು ಬದುಕಿದಿರಿ. ಇದನ್ನ ಕೆಲಸ ಇನ್ನೊಂದು ಧರ್ಮನಾಗ ಹೋಗಿ ಮಾಡಿ ನೋಡ್ರಿ, ಗೊತ್ತಾಗ್ತೈತಿ. ಈಗ ಇದನ್ನ ಇಷ್ಟ ಮೇಲೆ ತಿಳ್ಕೊರಿ, ಹಿಂದೂ ಎಷ್ಟು ಸಹಿಷ್ಣುತೆ ಐತೈತಿ. ನಮ್ಮ ದೇವ್ರನ್ನ ನಮ್ಮವ್ರ ಬೈದ್ರೂ ನಾವು ಸಹನ ಮಾಡ್ಕೊಂಡಿದೀವಿ. ಆದ್ರೆ ಒಂದು ದಿವಸ ಈ ಸಹನದ ಕಟ್ಟೆ ಹೊಡಿತಂದ್ರೆ ಜನ ನಿಮ್ಮನ್ನ ಬೊಟ್ಟ ಬಿಡೋದಿಲ್ಲ ಅವರು. ಅದಕ್ಕೀಗ ಇವ್ರು ಏನ ವೇಷ ಹಾಕೊಂಡು ಏನ ಧರ್ಮದ ಅಥವಾ ಒಂದು ನೋಡ್ರಿ, ಬಸವಣ್ಣ ಏನು ಹೇಳ್ಯಾರು, ಇವನಾರವ ಇವನ ಅಮ್ಮವ ಅಂತ ಹೇಳ್ತಾರೆ. ಅದ ಬಸವನ ಹೆಸರು ಹೇಳ್ಕೊಂಡು ಇವ್ರು ಏನು ಮಾಡ್ತಾರೆ, ದಿನ ಬೆಳಗ್ಗೆ ಅದ್ರ ಲಕ್ಷ್ಮೀನ ಬೈಯು, ಗಣಪತಿನ ಬೈಯು, ವೀರಭದ್ರನ ಬೈಯು, ಶಿವನ ಬೈಯು. ಅಲ್ರಿ, ಬಸವಣ್ಣ ಎಲ್ಲಾದ್ರೆ ಇನ್ನೊಂದು ಧರ್ಮಕ್ಕೆ ಬೈದಾರ. ವಚನದಾಗ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪಕರ ಅಂತ ಹೇಳ್ತಿರಲ್ಲ, ಆಯ್ತು ನೀವು ಹೇಳ್ರಿ, ಹೇಳ್ಕೊಂತ ಹೋರಿ, ನಾ ಬೇಡ ಅನ್ನಂಗಿಲ್ಲ. ಆದ್ರ ಅದ ಬಸವಣ್ಣರಿಗೆ ದೀಕ್ಷೆ ಕೊಟ್ಟದ ಗುರುಗಳು ಒಬ್ರು ಅದಾರಲ್ರಿ, ಪೀಠ ವಿಜಯನಿ ಪೀಠದ ಜಾತವೇದ ಶಿವಾಚಾರ್ಯ ಮಹಾಸ್ವಾಮಿಗಳು ಗಳಿಂದ ಬಸವಣ್ಣನವರು ದೀಕ್ಷೆ ತಗೊಂಡಾರ. ಅದ್ರ ವೀರಶೈವ ಧರ್ಮ ಸ್ಥಾಪನೆ ಮಾಡಿದ್ರ ಹೇಳ್ತಾರಲ್ರಿ. ನೋಡ್ರಿ, ಧರ್ಮ ಸ್ಥಾಪನೆ ವೀರಶೈವ ಧರ್ಮ ಅಲ್ಲ, ಲಿಂಗಾಯತ ಧರ್ಮ ಅಂತಾರ ಅವ್ರ. ವೀರಶೈವ ಧರ್ಮ ಅಂದ್ರ ಮೊದಲಿಂದ ವೀರಶೈವ. ನೋಡ್ರಿ, ಶೈವ ವೀರಶೈವ ಲಿಂಗಾಯತ ಎಲ್ಲ ಒಂದ, ಎಲ್ಲ ಶಿವನ ಆರಾಧಕರ. ಶಿವನನ್ನ ಯಾವ ರೂಪನ್ಯಾಗ ಪೂಜೆ ಮಾಡ್ತೀವಿ ನಾವು? ಲಿಂಗದ ರೂಪನ್ಯಾಗ ಪೂಜೆ ಮಾಡ್ತೀವಿ. ನೀವು ಮೂರ್ತಿ ಪೂಜೆ ಮಾಡ್ರೂ ಶೈವರ, ಮತ್ತ ಲಿಂಗ ಪೂಜೆ ಮಾಡ್ಕೊಂಡ್ರು ಶೈವರ. ಅದು ವೀರಶೈವ ಶಬ್ದದ ವ್ಯತ್ಯಾಸ ರೀ. ಇದು ಬರೇ ಲಿಂಗಾಯತ, ಲಿಂಗ ಪೂಜೆ ಮಾಡೋ ಲಿಂಗಾಯತ, ಶಿವನ ಪೂಜೆ ಮಾಡೋ ವೀರಶೈವ. ಶಿವನ ರೂಪನ ಲಿಂಗ. ಕಾಶಿ ವಿಶ್ವನಾಥ ಅಲ್ಲಿ ಏನೈತ್ರಿ, ಲಿಂಗ ಐತಿ. ನೀವು ಕೇದಾರ್ನಾಥ್ ಕೋರಿ ಲಿಂಗ ಐತಿ. ಶ್ರೀಶೈಲ ಮಲ್ಲಿಕಾರ್ಜುನ್ ಹೋದ್ರು ಲಿಂಗ ಐತಿ. ಹೆಸರು ಬೇರೆ ಇರೋಲ್ಲಕ್ಕ ಎಲ್ಲಾರು ಹೊರದ ಐತಿ. ಇವ್ರು ಏನ್ ಮಾಡತ್ತಾರಪ್ಪ ಅಂದ್ರ, ತಮ್ಮ ವೈಯಕ್ತಿಕ ಲಾಭ ಸ್ವಾರ್ಥಕ್ಕೆ ತಮ್ಮ ವ್ಯಾಪಾರ ಚಂದ ನಡೀಲಿ, ತಮ್ಮ ಅಂಗಡಿಗಳು ಬಂದ್ ಆದ್ವು ಅಂದ್ರೆ ಮುಂದೆ ತಮ್ಮ ಜೀವನ ಹೆಂಗ ಅನ್ನೋ ಚಿಂತಿಗೆ ಇದನ್ನ ನಮ್ಮಲ್ಲೇ ಹೊಡಿಯೋ ಕೆಲಸ ನಾ ಹೇಳಿಲ್ಲ ಆಗಲೇ ನಿಮ್ಗೆ. ನಮ್ಮನ್ನು ಒಡೆದ ಆಳಿದಾಗ ಇವರು ರಾಜಕಾರಣ ನಡೆದೈತಿ. ಅದಕ್ಕೆ ನಾವು ಒಕ್ಕಟ್ಟು ನಾವು ಕೂಡ್ಸಕ್ಕೆ ಪ್ರಯತ್ನ ಮಾಡಿ ಅವ್ರು ಒಡ್ಯಾಕೆ ಪ್ರಯತ್ನ ಮಾಡ್ತಾರೆ. ಇದು ಬ್ರಿಟಿಷರ ಕಾಲಕ್ಕಿಂತ ಮುಂಚೆನೂ ಇತ್ತು, ಇವತ್ತು ಐತಿ. ಅಂದ್ರೆ ಕೆಲವು ಸಂಘಟನೆ ಆ ಶಿವಾಜಿಗೆ ವಿರೋಧ ಮಾಡ್ತಿರ್ತಾರ, ಈ ಶಿವಾಜಿದಾರ ಬಸವನವ್ರು ವಿರೋಧ ಮಾಡ್ತಿರ್ತಾರ. ಅಂದ್ರೆ ಇದ್ರ ಇಬ್ರು ಶ್ರೇಷ್ಠ ಯಾರ್ರಿ? ಇಲ್ರಿ, ಧರ್ಮಕ್ಕಾಗಿನ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥದ್ದು ಮಾಡ್ಯಾರ ಇವ್ರ. ಬಟ್ ವಿರೋಧ ಯಾಕೆ ಮಾಡ್ತಾರ್ರಿ? ಇಲ್ರಿ, ಇಲ್ಲ ಅದಕ್ಕೆ ಹೇಳ್ತೇನಲ್ರಿ. ಈಗ ಏನಾಗ್ಬಿಟ್ಟೈತಿ ಅಂದ್ರ ಇದ್ರ ಎಲ್ಲಾ ಹಿನ್ನೆಲೆ ಏನೈತಿ ನೋಡ್ಬೇಕ್ರಿ. ಈ ವಿರೋಧದ ಹಿನ್ನೆಲೆ ಏನೈತಿ, ಅವ್ರ ಉದ್ದೇಶ ಏನದಾವು. ಈಗ ಇನ್ನೊಂದು ಹೊಸ ಶುರು ಮಾಡ್ಯಾರಿ, ಇಮ್ಮಡಿ ಪುಲಿಕೇಶಿ ವರ್ಸಸ್ ಶಿವಾಜಿ. ಇಮ್ಮಡಿ ಪುಲಿಕೇಶಿ ಯಾವ ಶತಮಾನದಾಗ ರಾಜ ಆಗಿದ್ದ, ಶಿವಾಜಿ ಮಹಾರಾಜರು ಯಾವ ಶತಮಾನದಾಗಿದ್ರು, ಇದೊಂದು ಪರಿಕಲ್ಪನೆ ಬೇಕೋ ಗಾಡಿಯವ್ರಿಗೆ. ಇಮ್ಮಡಿ ಪುಲಿಕೇಶಿ ಇಡೀ ದಕ್ಷಿಣ ಭಾರತ ನರ್ಮದಾ ನದಿವರೆಗೆ, ಕೃಷ್ಣೆ ಕಾವೇರಿಯಿಂದ ನರ್ಮದೆವರೆಗೆ ಸಾಮ್ರಾಜ್ಯ ಇಮ್ಮಡಿ ಪುಲಿಕೇಶಿದ್ದು. ಅದಕ್ಕ ಮತ್ತೆ ಶಿವಾಜಿ ಮಹಾರಾಜರ ಜೊತೆ ಹೋಲಿಕೆ ಮಾಡಾಕ ಸಂಬಂಧ ಏನೈತಿ? ಆ ಟೈಮ್ನಾಗ ಇಸ್ಲಾಂ ಮುಸ್ಲಿಮರು ಇದ್ರ ಭಾರತನಾಗ? ಇಮ್ಮಡಿ ಪುಲಿಕೇಶನ್ ಇರ್ಲಿಲ್ಲ. ಶಿವಾಜಿ ಮಹಾರಾಜರ ಟೈಮ್ನಾಗ ಮೊಘಲರ ಆಳ್ವತ್ನಾಗ ಅವ್ರ ವಿರುದ್ಧ ಹೋರಾಟ ಮಾಡಿದವ ಶಿವಾಜಿ. ಅವ್ರಿಬ್ರನ್ನ ಹೋಲಿಕೆ ಮಾಡ್ತೀರಿ ಅಂದ್ರ ನಿಮ್ಮ ಅಜ್ಞಾನದ ಸಂಕೇತನ ಇದು. ಅಜ್ಞಾನ ಬಿಟ್ರೆ ಬೇರೆ ಏನೂ ಅಲ್ಲ.
ಈಗ ಬಸವಣ್ಣನವರು ಧಾರ್ಮಿಕ ಸಂತರವರು, ಸಮಾಜ ಸುಧಾರಕರ, ಅವ್ರಿಗೆ ಮಾನವತಾವಾದ ಬಗ್ಗೆ, ವಿಚಾರವಾದ ಬಗ್ಗೆ ಇರುವಂತ ನಮ್ಮ ಹಿಂದೂ ಧರ್ಮ ನೋಡ್ರಿ, ತಪ್ಪಿದ್ದು ನಾವು ತಪ್ಪೇ ಇಲ್ಲ, ಹಿಂದೂ ಧರ್ಮ ಬಹಳ ಶ್ರೇಷ್ಠ ಹಂಗೂ ಹೇಳಂಗಿಲ್ಲ, ತಪ್ಪಿದ್ದು ನಮ್ಮಲ್ಲಿ ಅದ್ರ ತಿದ್ದುಕೊಂಡ್ ಬಂದ್ ಹೊಂಟಿವ್. ನಮ್ಮಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇತ್ತು ಬಿಟ್ಟಿವ್, ಸತಿಗೆ ಸಹಗಮನ ಇತ್ತು ಬಿಟ್ಟಿವ್, ಇವೆಲ್ಲ ಬಿಡ್ಕೋತ್ ಬಂದಿವಲ್ರಿ. ಇದು ಬಿಡುವಂತ ಸಂಪ್ರದಾಯ ಹಿಂದೂ ಧರ್ಮದಾಗ ಮಾತ್ರ ಐತಿ. ನೀವ್ ಇದನ್ನ ಹೋಗಿ ಮತ್ತೊಂದ್ ಧರ್ಮನಾಗ ಬಿಡ್ತೀರಿ ಅಂತ ಬಿಡುಗುಡ್ತಾರೆ, ನಿಮ್ನ ಬಿಡುಗುಡಂಗಿಲ್ಲ. ನಾವು ಆಯಾ ಕಾಲಕ್ಕೆ ತಕ್ಕಂಗ ಹಿಂದೂ ಧರ್ಮ ತನ್ನ ತಪ್ಪುಗಳನ್ನು ಸುಧಾರಣೆ ಮಾಡ್ಕೊಂಡು ಬಂದತಿ. ಬಸವಣ್ಣನ ಮಾತು ಕೇಳಿತ್ ನಮ್ ಧರ್ಮ. ಬಸವಣ್ಣನ ಎಲ್ಲ ಸಮಾಜದಾಗ ಅಸ್ಪೃಶ್ಯತೆ ಅದನ್ನೆಲ್ಲ ವಿರುದ್ಧ ಹೋರಾಟ ಮಾಡಿರಿ, ಅದನ್ನ ಒಪ್ಕೊಂಡಿವಿಲ್ಲ ನಾವು. ಒಪ್ಕೊಂಡಿವಿ ನಾವು, ಇದು ತಪ್ಪ, ಅಸ್ಪೃಶ್ಯತೆ ಅನ್ನೋ ತಪ್ಪ, ಎಲ್ಲಾರು ಒಂದ ಅನ್ನೋದನ್ನ ಬಸವಣ್ಣನ ಸಹಿತ ಒಪ್ಕೊಂಡಿದ್ದೀವಿ. ಇವ್ರು ಏನ್ ಮಾಡತ್ತಾರ, ಇನ್ನು ನಮ್ಮನ್ನ ಒಡಿದ ಹೆಂಗು ವಚನಗಳನ್ನೆಲ್ಲ ಉಲ್ಟಾ ಪುಲ್ಟಾ ತಮಗೆ ಬೇಕಾದಂಗೆ ತಿರುವಿ ಮುರು ಮಾಡಿ ಇದನ್ನ ನಮ್ಮೊಳಗೆ ಬಿಟ್ಟು ಬಿಡುದು. ಅದರಿಂದ ಅವ್ರಿಗೆ ಏನೋ ಲಾಭ ಇರ್ತೈತಿ ಅಂದ. ಅದಕ್ಕೊಬ್ರು ನೋಡ್ರಿ, ಯಾರು ಪುಗಸಟ್ಟೆ ಯಾರು ಯಾವ ಕೆಲಸನೂ ಮಾಡಂಗಿಲ್ಲ, ಒಡೆದಾಳು ನೀತಿ. ಈಗ ಅವ್ರಿಗೆ ಏನೋ ಒಂದು ಈಗ ನೋಡ್ರಿ, ಈಗ ಎಷ್ಟೇ ನೋಡ್ರಿ, ಹಿಂದೆ ಒಂದ್ಸಲ ಬಹಳಷ್ಟು ಜನ ಸಂತರು ಹೇಳ್ಯಾರ. ನಮ್ಮ ಶಿವಕುಮಾರ ಸ್ವಾಮೀಜಿಗಳು ತುಮಕೂರದವರು ಲಿಂಗಾಯತ ವೀರಶೈವ ಎರಡೂ ಒಂದೇ ಅಂತೇಳಿ ಹೇಳಿಕೆ ಕೊಟ್ರು. ಒಬ್ಬ ಮಂತ್ರಿ ಇದ್ರಾಗ, ಇವತ್ತು ಮಂತ್ರಿ ಅದಾರ, ಅವ್ರ ಒಳಗೆ ಹೋಗಿ ಮಾತಾಡ್ಕೊಂಡು ಬಂದು ಹೊರಗೆ ಬಂದು ಏನು ಹೇಳ್ಬಿಟ್ರು ಅಂದ್ರೆ, ಶಿವಕುಮಾರ ಸ್ವಾಮಿಗಳು ಹೇಳ್ಯಾರ ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಹೇಳ್ಯಾರ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅದ ದಿವಸ 2-3 ತಾಸಿನಾಗ ಶಿವಕುಮಾರ ಸ್ವಾಮಿ ಗೊತ್ತಾದ ಕೂಡಲೇ ಇಮ್ಮಿಡಿಯೇಟ್ ಒಂದು ಪತ್ರಿಕಾ ರಿಟರ್ನ್ ಪತ್ರಿಕೆ ಹೊರಡಿಸಿರು. ನಾ ರೀತಿ ಹೇಳಿಲ್ಲ, ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ, ಎರಡೂ ಒಂದಾತ ಆಗಿಂದಾಗ ಲೆಟರ್ ಹೆಡ್ ಮೇಲೆ ಶಿವಕುಮಾರ ಸ್ವಾಮಿಗಳು ಪತ್ರಿಕಾ ವರದಿ ಕೊಟ್ರು. ಇದಕ್ಕೇನ್ ಹೇಳ್ತೀರಿ ನೀವು? ಇದು ಸಾಕ್ಷಿ ನಿಮಗ, ಒಂದು ಸಾಕ್ಷಿ ಹೇಳಿ. ಈ ತರ ಒಳಗ ಇರುವಂತ ಬಹಳಷ್ಟು ಸಾಕ್ಷಿ ಇದಾವ. ಇದು ಸಮಾಜ ಗುರುತಿಸ್ಬೇಕ. ಈಗ ನಾವು ವ್ಯಕ್ತಿ ಅಂದ್ಮೇಲೆ ನಮ್ಮ ಶತ್ರು ಯಾರ, ನಮ್ಮ ಮಿತ್ರ ಯಾರ ಗುರ್ತ ಹಿಡಿಬೇಕಾಗಿತ್ತು. ಅದು ಗುರ್ತಿಲ್ದ ನಮ್ಮ ಜೊತೆ ಬಂದಾರೀಗ ಎಲ್ಲರೂ. ನಾವು ಏನ್ ತಿಳ್ಕೊಂಡಿದೀವು, ನಮ್ಮ ವೈರಿ ಯಾರು ನಮ್ಗೆ ಗೊತ್ತಿಲ್ಲ. ಮತ್ತೆ ಈಗ ಮುಸ್ಲಿಮರ ಬಗ್ಗೆ ವಿರೋಧ ಮಾಡ್ತೀರಿ, ಓಕೆ. ಆ ಧರ್ಮದಲ್ಲಿನೂ ಕೆಲವರು ಹೆಸರು ಮಾಡಿದವರು, ಒಂದು ಸಮಾಜಕ್ಕೆ ಮಾದರಿ ಆದವ್ರು ಅದಾರಲ್ರಿ. APJ ಅಬ್ದುಲ್ ಕಲಾಂ ಆಗಿರ್ಬೋದು, ಸಂತ ಶಿಶುನಾಳ ಶರೀಫ್ರ ಆಗಿರ್ಬೋದು, ಇವ್ರು ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಾರಲ್ರಿ. ಇವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ನಾ ಏನ್ ಕೇಳ್ತೇನ್ರಿ ನಿಮ್ಗ, ಅದ APJ ಅಬ್ದುಲ್ ಕಲಾಂ ಅವ್ರ ಹೆಸರ, ಸಂತ ಶಿಶುನಾಳ ಹೆಸರ, ಬಿಸ್ಮಿಲ್ಲಾ ಖಾನ್ ಹೆಸರ, ಜಾಕಿರ್ ಹುಸೇನ್ ಹೆಸರ, ಇವ್ರ ಹೆಸರು ಅವ್ರ್ಯಾಕೆ ತೊಗೊಳಂಗಿಲ್ರಿ ಮುಸ್ಲಿಮ್ರ? ಅದ APJ ಅಬ್ದುಲ್ ಕಲಾಂ ಅವ್ರ ಹೆಸರ, ಸಂತ ಶಿಶುನಾಳ ಹೆಸರ, ಬಿಸ್ಮಿಲ್ಲಾ ಖಾನ್ ಹೆಸರ, ಜಾಕಿರ್ ಹುಸೇನ್ ಹೆಸರ, ಇವ್ರ ಹೆಸರು ಅವ್ರ್ಯಾಕೆ ತೊಗೊಳಂಗಿಲ್ರಿ ಮುಸ್ಲಿಮ್ರ? ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಏನ್ರಿ? ನಾ ಕೇಳ್ತೇನ್ರಿ, ಔರಂಗಜೇಬನ್ ಕಟೌಟ್ ಹಾಕ್ತಿರ್ಲ, ಶಿಶುನಾಳ ಶರೀಫ್ರದ್ದು ಯಾಕೆ ಹಾಕಂಗಿಲ್ಲ? ಇವ್ರದ್ದು ನಮ್ಮ ಅಬ್ದುಲ್ ಕಲಾಂ ಅವ್ರದ್ದು ಯಾಕೆ ಹಾಕಂಗಿಲ್ಲ? ನಾನ್ ಇವನ್ ರಿವರ್ಸ್ ಕೇಳ್ತೇನೆ. ಬಿಸ್ಮಿಲ್ಲಾ ಖಾನ್ ಶಹನಾಯಿ ವಾದಕ, ಜಗತ್ ಪ್ರಸಿದ್ಧ. ಜಾಕಿರ್ ಹುಸೇನ್ ತಬಲಾ ವಾದಕರು, ಇವರೆಲ್ಲ ಸಾಧಕರು ಹೌದಿಲ್ರಿ? ಸಾಧಕರು ಹೌದಲ್ರಿ. ನೀವು ಮುಸ್ಲಿಮರು ಅವ್ರನ್ನ ಆದರ್ಶ ಆಗಿ ಇಟ್ಕೊಂಡು ಎಷ್ಟು ಜನ ನೋಡಿರಿ ಮುಸ್ಲಿಮರು? ನೀವು ಅವ್ರನ್ನ ಪ್ರೀತಿಸ್ತೀರ, ಅವ್ರಿಗೆ ವಿರೋಧಿಸ್ತಾರ? ಅವ್ರದ್ದು ಏನ್ ಉದ್ದೇಶ ಅಂದ್ರೆ, ಯಾರನ್ನ ಹಿಂದೂಗಳು ಮುಸ್ಲಿಮರನ್ನ ಕೆಲವೊಂದು ಅಂದ್ರೆ ದೇಶ ಧರ್ಮ ಪ್ರೀತಿ ಇರೋರು, ಮಾನವತಾವಾದಿ ಮುಸ್ಲಿಮರು, ನಮ್ಮವ್ರು ನಾವ್ ಯಾರು ಒಪ್ಕೋತೀವಲ್ಲ ಅವರ ವಿರೋಧ ಮಾಡ್ತಾರೆ. ನಾ ಹೇಳ್ತೀನಿ, APJ ಅಬ್ದುಲ್ ಕಲಾಮನ್ನ ಎಷ್ಟು ಜನ ಮುಸಲ್ಮಾನರ ಆದರ್ಶ ಇಟ್ಕೊಂಡಾರ್ರಿ? ಇರ್ಬೇಕು ಒಂದ್, ಅವ್ರೊಳಗೆ ಸಂಖ್ಯಾನೂ ಐತಿ. ಇದನ್ನ ಬೆಂಬಲಿಸುವಂತವ್ರು ಎಷ್ಟೋ ಜನ ಮುಸಲ್ಮಾನರು ಅದಾರ. ಆದ್ರ ನಾ ಕೇಳ್ತೀನಿ, ಅವ್ರ ಹೆಸರ ಮ್ಯಾಲ ಎಲ್ಲಾರೇ ಒಂದು ಕಾರ್ಯಕ್ರಮ ಮಾಡ್ತಾರೆ, ನಾವ್ ಯಾರೇ ಬಂದು ಮಾಡ್ತಾರ್ರಿ? ಮತ್ತೆ ನಾನ್ ಕೇಳ್ತೇನ್ರಿ, ನಮಗ್ ಕೇಳೋಕ್ಕಿಂತ ಮುಂಚೆ ಅವ್ರನ್ನ ಕೇಳ್ತೇನೆ. ಅವ್ರನ್ನ ಯಾಕೆ ನೀವು ಒಪ್ಪಂಗಿಲ್ಲ? ನಾವ್ ಯಾರು ನಾ ಅದಕ್ಕೆ ಹೇಳೋದು, ಅವಾಗಿಂದ ನಾವು ಸಿದ್ಧಾಂತನ ವಿರೋಧ ಮಾಡ್ತೀವಿ, ಅಧರ್ಮನ ವಿರೋಧ ಮಾಡ್ತೀವಿ, ಯಾವ್ದೋ ವ್ಯಕ್ತಿನ ವಿರೋಧ ಮಾಡಂಗಿಲ್ಲ, ಅಥವಾ ಯಾವುದೇ ಒಂದು ಜಾತಿನ ಇದ ಕಾರಣಕ್ಕಂತ ವಿರೋಧ. ನೋಡ್ರಿ, ಒಂದು ಸಮಾಜ ಒಬ್ಬ ತಪ್ಪು ಮಾಡ್ರ ಇಡೀ ಸಮಾಜ ತಪ್ಪಿರಂಗಿಲ್ಲ. ಹೌದಲ್ರಿ? ಮುಸ್ಲಿಂ ಸಮಾಜ ಒಂದು ಟಿಕೆಟ್ ಮಾಡ್ತಾ ಇರ್ತಿರಲ್ರಿ, ಅದಕ್ಕಾಗಿ ಇದ್ರಲ್ಲಿನೂ ಈ ಸಮಾಜದಲ್ಲೂ ಅದಾರ ಇಂಥ ಒಳ್ಳೆ ವ್ಯಕ್ತಿಗಳು ಅದಾರ, ಇದು ನಿಮ್ಗೆ ಉದಾಹರಣೆ ಕೊಟ್ಟು ಹೇಳಿದೆ. ಆಯ್ತ್ರಿ. ಈಗ ಎಷ್ಟೋ ಸಲ ನಾ ಕೇಳ್ತೀನಿ, ಈಗ ಕೆಲವೊಂದ್ ಸಮಾಜ ಬ್ರಾಹ್ಮಣರನ್ನ ಬೈತ್ರಿ, ಇನ್ಯಾರನೋ ಬೈತೀರಿ ಜಾತಿ ಹಿಡ್ಕೊಂಡ. ನಾ ಕೇಳ್ತೀನಿ, ಬ್ರಾಹ್ಮಣರನ್ನ ಬೈತ್ರಿ, ಯಾರಕ್ ಬೈತ್ರಿ? ಅಸ್ಪೃಶ್ಯತೆ ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು, ಇವತ್ತು ಅವ್ರು ಎಲ್ಲ ನೋಡಿ ಕೂಡಿ ಅದಾರ. ಆ ತಪ್ಪನ್ನು ಒಪ್ಕೊಂಡು ಈಗ ಅವ್ರು ಎಲ್ಲಿ ಈಗ ಮಾಡ್ತಾರ ಬಿಟ್ರಲ್ರಿ, ಬದಲಾಯ್ದ ಮೇಲೆ ಅವ್ರು ಒಪ್ಕೋರಿ. ಅಂಬೇಡ್ಕರ್ ಅವ್ರ ಸಹಾಯ ಮಾಡಿದವ್ರು ಯಾರ್ರಿ? ಅಂಬೇಡ್ಕರ್ ಅವರ ಮೂಲ ಅಡ್ರೆಸ್ ಏನ್ರಿ? ಸಂಕಪಾಳ. ಅಂಬೇಡ್ಕರ್ ಅನ್ನೋ ಅಡ್ರೆಸ್ ಅವ್ರ ಮಾಸ್ತರ್ ಶಾಲೆ ಕಲ್ಸು ಗುರುಗಳ ಕೊಟ್ಟದ ಅಡ್ರೆಸ್ ಅದು. ಯಾಕಂದ್ರೆ ಜಾತಿ ಹೆಸರ ಮೇಲೆ ಆ ಟೈಮ್ನಾಗ ಅಸ್ಪೃಶ್ಯತೆ ಇತ್ತು, ದೂರ ಇಡ್ತಿದ್ರು. ಅದೆಲ್ಲ ನಾವು ಒಪ್ಕೋತೀವಿ. ಇವತ್ತು ನಮ್ ತಪ್ಪದ ಸಮಾಜ, ನಾವು ಮಾಡಿದ್ದ ದೊಡ್ಡ ತಪ್ಪು. ಆ ತಪ್ಪನ್ನ ಇವತ್ತು ಒಪ್ಕೊಂಡು ಅವ್ರ ಜೊತೆ ನಾವು ಬಾಳಕ್ ತಯಾರದೀವು.
ಅದರ ತಪ್ಪನ್ನು ಒಪ್ಕೊಂಡು ಇನ್ನೊಂದು ಧರ್ಮದವ್ರ ತಪ್ಪು ಮಾಡಿಲ್ಲ ಅವ್ರಿಗೆ ಒಂದು ಚೆನ್ನಾಗಿರತ್ತೆ ಹೇಳಿ ನೋಡೋಣ, ಇರ್ತಾರೇನ್ರಿ? ಅಂಬೇಡ್ಕರ್ ಅವರಿಗೆ ಪ್ರತಿ ಹೆಜ್ಜೆ ಶಿಕ್ಷಣಕ್ಕೆ ಸಹಾಯ ಮಾಡಿದವರು ಶಾಹು ಮಹಾರಾಜರು, ಕೊಲ್ಹಾಪುರ ಶಿಕ್ಷಣ ಸಹಾಯ ಮಾಡಿದವರು. ಅವ್ರಿಗೆ ನೋಡ್ರಿ ಆ ಟೈಮ್ನಾಗ ಸಂವಿಧಾನದ ಅಧ್ಯಕ್ಷ, ಕರಡು ಸಮಿತಿ ಅಧ್ಯಕ್ಷರು ಮಾಡಿದಾಗ ಆ ಟೈಮ್ನಾಗ ಎಲ್ಲರೂ ಇದ್ರ ಸಮಿತಿ ಒಳಗೆ. ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರು, ಆಮೇಲೆ ಇನ್ನೊಬ್ರು ಅವ್ರ ಜೊತೆ ಬಹಳಷ್ಟು ಬ್ರಾಹ್ಮಣರ ಜೊತೆ ಒಡನಾಟ ಇತ್ತು. ಆದ್ರೆ ಏನಾಗ್ಬಿಟ್ಟತಿ, ಹಿಂದ 12ನೇ ಶತಮಾನದ ತಪ್ಪನ್ನ ಇವತ್ತು 800 ವರ್ಷಗಳ ನಂತರ ಬರೆಯಾಕ್ತಾ ಇರಿಲ್ಲ ನೀವು. ಅದನ್ನ ಕೆದರಿಕೆ ತಂದು ಇಡ್ತಿರ್ಲ. ನಾ ಹೇಳ್ತೀನಿ, ಇವತ್ತಿನ ಜಿಹಾದ್ ಬಗ್ಗೆ ಯಾಕೆ ಮಾತಾಡಂಗಿಲ್ಲ ನೀವು? 12ನೇ ಶತಮಾನದಾಗ ಅದು ಮಾಡ್ರು, 12ನೇ ಶತಮಾನ ಇದನ್ನ ಮಾಡ್ರು ಅಂತ ಹೇಳ್ತಿರಿಲ್ಲ. ಆಯ್ತು, ಅವಾಗಿನ ತಪ್ಪನ ಒಪ್ಕೊಂಡಿದ್ವಿಲ್ಲ, ಮುಗೀತು, ಕ್ಲೋಸ್. ಇವತ್ತು ದೇವ್ರ ಹೆಸರು ತಗೊಂಡು ಬಾಂಬ್ ಹಾರಿಸೋರ್ ವಿರುದ್ಧ ಯಾಕೆ ಹೋರಾಟ ಮಾಡಂಗಿಲ್ಲ ನೀವು? ನಿಮ್ಮ ದೇವ್ರ ಹೆಸರು ಕೂಕೊಂಡು ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡ್ ಬಿಡ್ತೀರಿ. ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಮದ್ರಾಸ್ಗಳಲ್ಲಿ ಶಿಕ್ಷಣ ಅವರು ಬೇರೆ ರೀತಿಯಲ್ಲಿ ಕೊಡ್ತಾರ, ಮದ್ರಾಸಲ್ಲಿ ಕೊಡ್ತಾರ ಅಂತ ಹೇಳ್ತೀರಿ, ಅದು ಒಪ್ಕೋತೀವ್ರಿ. ಅದು ನಿಮ್ಮ ಹಿಂದೂ ಸಂಘಟನೆಗಳಲ್ಲಿ ಬಾಲ ಶಿಬಿರ ಮಾಡ್ತೀರಿ, ನೀವು ಯಾವ ಶಿಕ್ಷಣವನ್ನು ಕೊಡ್ತೀರಿ ಮಕ್ಕಳಿಗೆ? ನೋಡ್ರಿ, ಬಾಲ ಸಂಸ್ಕಾರ ಶಿಬಿರ ನಡೆಸ್ತಿರೋ. ಬಾಲ ಸಂಸ್ಕಾರ ಶಿಬಿರ ಯಾವ ಸಿದ್ಧಾಂತ ನಡೀತಿದೆ ಅಂದ್ರೆ, ಮಕ್ಕಳಿಗೆ ಇವತ್ತಿನ ಈ ಕಾನ್ವೆಂಟ್ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಬಹಳಷ್ಟು ತಂದೆ ತಾಯಿಗಳಿಗೆ ಏನ್ ಸಮಸ್ಯೆ ಆಗಿತ್ತ, ಮಕ್ಕಳು ಮಾತು ಕೇಳಂಗಿಲ್ಲ. ಇದನ್ನ ಅವ್ರು ಹೇಳಕ್ ಹೋದ್ರೆ ಏನ್ ಮಾಡ್ತಾರ, ತಮ್ಮ ಟೀಚರ್ ಮಾತು ಕೇಳ್ತಾರೆ. ನಮ್ಮ ಮಕ್ಕಳು ಹಿಡ್ಕೊಂಡು ಹೇಳ್ತೇನೆ, ಅವ್ರು ಏನ್ ಮಾಡ್ತಾರ, ನಿನಗೇನ್ ಗೊತ್ತತಿ ನಮ್ಮ ಟೀಚರ್ ಹಿಂಗ್ ಹೇಳ್ಯಾರ ಅಂತಾರ. ಅಂತ ಪರಿಸ್ಥಿತಿಯಿಂದ ಅವ್ರನ್ನ ಹೊರಗೆ ತರಬೇಕಾಗೈತಿ. ಯಾಕಂದ್ರೆ ಅವ್ರಿಗೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಒಳಗ ಇವು ಯಾವ ಆಧ್ಯಾತ್ಮಿಕ ಶಿಕ್ಷಣನೂ ಇಲ್ಲ, ಸಂಸ್ಕಾರನೂ ಇಲ್ಲ. ಅದಕ್ಕೆ ಪ್ರತ್ಯೇಕ ನಮ್ಮ ಸಂಘಟನೆಯಿಂದ ನಾವು ಬಾಲ ಸಂಸ್ಕಾರ ಶಿಬಿರ ಯಾಕೆ ನಡೆಸ್ತೀವಿ ಅಂದ್ರೆ, ಅವ್ರಿಗೆ ನಮ್ಮ ಧರ್ಮದಾಗ ಫಸ್ಟ್ ಏನ್ ಹೇಳ್ತೀವೋ, ಮಾತೃ ದೇವೋ ಭವ, ಪಿತೃ ದೇವೋ ಭವ, ಗುರು ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳ್ತೀವಿ. ಈ ಸಂಸ್ಕಾರ ಕಲಿಸೋದ ಬಾಲ ಶಿಬಿರದ ಮುಖ್ಯ ಉದ್ದೇಶ. ಮಾತೃ ದೇವೋ ಭವ ಅಂದ್ರೆ ನಮ್ಮ ಪ್ರಥಮ ದೇವರು ತಾಯಿ, ಆಮೇಲೆ ತಂದೆ, ಆಮೇಲೆ ನಮ್ಮ ಶಿಕ್ಷಣ ಕೊಡೋ ಗುರು, ಆಮೇಲೆ ಆಚಾರ್ಯರು, ಆಮೇಲೆ ಬರುವಂಥವ್ರು ಅತಿಥಿ. ಇದನ್ನು ಇನ್ಯಾವರೇ ಧರ್ಮದಾಗ ಕೇಳಿದ್ರೆ ನೀವು ಈ ಥರ ಹೇಳುವಂಥದ್ದು ಏನ್ರಿ? ಇದನ್ನ ಸಂಸ್ಕಾರ ಇದನ್ನ ನಾವು ಕಲಿಸಿ ಸಮಾಜದಾಗ ಹೊರಗೆ ಬಿಟ್ಟು ಅಂದ್ರೆ, ಆ ಮಗು ಸಮಾಜದಾಗ ಏನಾಗ್ತಾನ ನೀವು ನೋಡತ್ರಿ. ಇವತ್ತು ನಮ್ಮ ಸಂಘದ ಕಾರ್ಯಕರ್ತರು ನಾವೆಲ್ಲ ಸ್ವಯಂ ಸೇವಕರು ಸಮಾಜದಾಗ ಎಲ್ಲರೇ ಕಲ್ಲುಗಿದು ಅಥವಾ ಇನ್ಯಾರ ಮೇಲ್ರಿ ಬಡದಾಡೋದು ಸಂಘಟನೆಯವ್ರು ಎಲ್ಲರಿಗೆ ನಮ್ಮ ಸ್ವಯಂ ಸೇವಕರು ಮಾಡ್ತಾರೋ. ನಾವು ರಾಷ್ಟ್ರ ಜಾಗೃತಿ, ಧರ್ಮ ಜಾಗೃತಿ ಕೆಲಸ ಅಷ್ಟೇ ನಾವು ನೆನಪಿಸ್ತೀವಿ. ನಿಮ್ಗೆ ಎಚ್ಚರ ಆಗ್ರತ್ ಹೇಳ್ತೀವಿ ಹೊರತಾಗಿ ನಾವು ಏನ್ರ ನಿಮ್ ಕೈಯಾಗ ಬಂದು AK-47 ಕೊಟ್ಟು ಗುಂಡು ಹೊಡೆಯತ್ತೆ ಎಲ್ಲಿ ಹೇಳಂಗಿಲ್ಲ. ಎಲ್ಲಾದ್ರೂ ಒಂದು ಉದಾಹರಣೆ ಐತೆ, ಇವ್ರು ಮಾತೆತ್ತಿದ್ರ ಜಗತ್ತಿನ ಪ್ರಥಮ ಉಗ್ರವಾದಿ ಅಂತೇಳಿ ಒಬ್ರು ಹೆಸರು ಹೇಳ್ತಾರ. ಯಾರ್ರಿ? ನಾವು ತರಂಗೋಡ್ಸಿ ಹೇಳ್ತಾರಿಲ್ರಿ, ಗಾಂಧೀಜಿ ಕುಂತ ಪ್ರಥಮ ಉಗ್ರವಾದಿ ಅಂತ ಹೇಳ್ತಾರ. ಆಯ್ತ್ರಿ, ಒಬ್ಬನ ನೀವು ಇಷ್ಟೊಂದು ವಿಜೃಂಭಿಸಿ ಹೇಳ್ತೀರಿ. ಈಗ ಸಾವಿರಾರು ಸಂಖ್ಯೆ ಒಳಗ ಬರ್ಲಾತಾರಲ್ಲ. ಈಗ ಅವ್ರು ಕೇಳ್ಬೇಕಲ್ರಿ. ನಾ ಕೇಳ್ತೀನಿ, ನಾವು ತರಂಗೋಡ್ಸಿ ಹತ್ಯೆ ಮಾಡಿದ್ದು ತಪ್ಪು ಹೋಯ್ತು. ಅದಕ್ಕೆ ಕಾನೂನು ಪ್ರಕಾರ ಅವ್ನು ಶಿಕ್ಷಣ ಕೊಟ್ರ, ಅವೇನು ಓಡೋಗಿಲ್ಲ, ಅವೇನು ಬಾಂಬ್ ತಾನ ಹಾರಿಸ್ಕೊಂಡಿಲ್ಲ, ಮುಂದೋಡ ಸರೆಂಡರ್ ಆದ. ಅದ್ರ ನಂತರ ಅದನ್ನ ಒಂದೇ ಇಟ್ಕೊಂಡು ನೀವು ಇಲ್ಲಿವರೆಗೆ 70-80 ವರ್ಷದಿಂದ ಬರ್ಲಾತೀನಿ. ಆ 70-80 ವರ್ಷನಾಗ ಎಷ್ಟು ಮಂದಿ ಧರ್ಮದ ಹೆಸರ ಮೇಲೆ ಬಾಂಬ್ ಹಾಕ್ಯಾರು, ಗುಂಡು ಹಾಕ್ಯಾರು, ದಾಳಿ ಮಾಡ್ಯಾರು, ಅದನ್ನ ಮಾತಾಡಂಗಿಲ್ಲ. ಯಾಕೆ ನೀವು ಒಂದ್ಸಲ ಮಾತಾಡ್ರಿ ಅದ್ರ ಬಗ್ಗೆ? ಬರೋಬರ. ಇದ ಸಂಸ್ಕಾರ. ನೀವು ಈಗ ಸದ್ಯ ಏನ್ ಮಾಡ್ತೀರಿ ಎಲ್ಲರೂ? ನಿಮ್ಮ ಹಿಂದೂ ಸಂಘಟನೆಯಲ್ಲಿ ಗೋಮಾತೆ, ಹಿಂದೂ ಧರ್ಮದಲ್ಲಿ ಗೋಮಾತೆ ದೇವ್ರದ್ ಕರಿತಾರ್ರಿ. ಇವಕ್ಕೆ ಕೆಲವರ ರಾಜಕೀಯ ವ್ಯಕ್ತಿಗಳಾಗ ಕೆಲವು ಸಂಘಟನೆಗಳು ಏನ್ ಕೇಳ್ತಾಪತ್ತ ಅಂದ್ರ, ಗೋಮಾತೆ ಆಕಳಿ ನಿಮ್ಮ ತಾಯಿ ಆತಂದ್ರ ಇದು ಹೋರಿ ನಿಮ್ಮ ತಂದೆ ಅನ್ನೋದು ಕೇಳ್ತಾರ. ಅವ್ರಿಗೆ ಏನ್ ಸಂದೇಶ ಹೇಳಕ್ ಇಷ್ಟಪಡ್ತಾರೆ? ಈಗ ಗೋಮಾತೆ ತಾಯಿಯನ್ನ ಯಾರನ್ನ ತಾಯಿ ಅಂತೀವಿ ನಾವು? ಯಾರು ನಮ್ಮನ್ನ ಜೋಪಾನ ಮಾಡ್ತಾರ, ಯಾರು ನಮಗ ಅನ್ನ ಕೊಡ್ತಾರ, ಯಾರು ನಮ್ಮ ಬದುಕಾಕ ಅವಕಾಶ ಕೊಡ್ತಾರಲ್ಲ, ನಮ್ಮ ಸಂರಕ್ಷಣೆ ಮಾಡ್ತಾರಲ್ಲ, ಅವ್ರನ್ನ ತಾಯಿ ಅಂತ ಕರಿತೀವಿ. ತಂದೆ ಅಂತ ಯಾರನ್ನ ಕರಿತೀವಿ? ನಮ್ಮ ಸಂರಕ್ಷಣಕ್ಕ ತಂದೆ. ಆದ್ರೆ ನಮ್ಮನ್ನು ಹುಟ್ಟಿನಿಂದ ಕೈ ನಡೆಸಿ ನಮ್ಮನ್ನ ಜೀವ ಕೊಟ್ಟು ನಮ್ಮ ಒಬ್ಬ ಸಶಕ್ತ ಆಗುವವರೆಗೆ ನಮ್ಮನ್ನು ಜೋಪಾನ ಮಾಡೋಕೆ ತಾಯಿ. ಆಕಳ ಅದರ ವೈಜ್ಞಾನಿಕ ಶಕ್ತಿಯನ್ನ ಇವತ್ತು ವಿಜ್ಞಾನಿಗಳು ಸಹಿತ ಒಪ್ಕೊಂಡಾರ. ಒಂದು ಆಕಳಲ್ಲಿ ಮುಕ್ಕೋಟಿ ದೇವ್ರುಗಳು ಅದಾವಂತ ನಾವು ಹೇಳ್ತೀವಿ. ಅದ್ರ ಅರ್ಥ ಏನ್ರಿ? ದೇವ್ರ ಅದಾರ ಅಂತ ನಮ್ಮ ಬದುಕಾಕ, ನಮಗೆ ಆರೋಗ್ಯ ಒಳ್ಳೇದು ಉಳಿಯಾಕ, ನಮ್ಗೆ ಏನೇನ ಬೇಕಲ್ಲ, ನಮ್ ಶಕ್ತಿಯುತವಾಗಿ ಇರ್ಲಾಕ, ಈ ಭೂಮಿ ಎಲ್ಲ ಇನ್ನೂ ಬಹಳ ಕಾಲ ಬದುಕಬೇಕಾದ್ರೆ ಏನೇನ ಅನುಕೂಲ ಸಾಧಿತ್ಲೆ ಅದೆಲ್ಲ ಆಕಳೊಳಗೆ. ಅದರ ಹಾಲಿನಲ್ಲಿ ಐತಿ, ಅದ್ರ ತುಪ್ಪದಲ್ಲಿ ಐತಿ, ಅದ್ರ ಬೆಣ್ಣೆಯಲ್ಲಿ ಐತಿ. ಅದ್ರ ಜೊತೆ ಬರೀ ಕೈ ಆಡಿಸಿದ್ರ ಅಂತ ಒಂದು
ನಮ್ಮ ಒಳಗೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರ್ತೈತೆ ಅನ್ನೋದು ವಿಜ್ಞಾನಿಗಳನ್ನ ಪ್ರೂವ್ ಮಾಡ್ಕೊಂಡಾರ. ಅದು ಗೋಮೂತ್ರದಿಂದ ಏನೇನು ಸಾಧ್ಯ ಐತಿ, ಕ್ಯಾನ್ಸರ್ ವರೆಗೆ ಹೋರಾಟ ಮಾಡೋ ಶಕ್ತಿ ಆ ಗೋಮೂತ್ರನಾಗ ಐತಿ ಅನ್ನೋ ಸಹಿತ ವಿಜ್ಞಾನಿಗಳು ಒಪ್ಕೊಂಡಾರ. ಈ ವಿಜ್ಞಾನಿಗಳು ಸುಮ್ಮನೆ ಒಪ್ಕೋತಾರ್ರಿ, ಸಂಶೋಧನೆಯಿಂದ ಒಪ್ಕೋತಾರ. ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮನ್ನ ಸಲುವಂತ ಗೋಮಾತೆನ ಆಕಳಂತ ದೇವ್ರಂತ ಮಾತೆ ಅಂತ ಪೂಜೆ ಮಾಡ್ತೀವಿ. ನಮಗ ಬದುಕಕ್ಕೆ ಅನ್ನ ಕೊಡುವಂತ ನೆಲವನ್ನ ಭೂತಾಯಿ ಅಂತ ಪೂಜೆ ಮಾಡ್ತೀವಿ. ಮತ್ತೇನು ಭೂತಾಯಿ ಇದ್ದಿದ್ಮೇಲೆ ಭೂತಂದೆ ಯಾರು ಅಂತ ಕೇಳಿದ್ರೆ ಇವ್ರಿಗೆ ಉತ್ತರ ಯಾರು ಕೊಡೋರು? ಈಗ ತಾಯಿ ತಂದೆ ನೋಡ್ರಿ, ತಾಯಿ ಕೆಲಸ ಬೇರೆ, ತಂದೆ ಕೆಲಸನ ಬೇರೆ. ತಾಯಿ ಕೆಲಸ ತಂದೆ ಮಾಡಂಗಿಲ್ಲ, ತಂದೆ ಕೆಲಸ ತಾಯಿ ಮಾಡಂಗಿಲ್ಲ. ಯಾಕಂದ್ರೆ ದೇವರ ಸೃಷ್ಟಿ ತಂದೆ ತಾಯಿ ಅಂತ ಸೃಷ್ಟಿ ಮಾಡಿದ್ದ ಅದಕ್ಕಾಗಿ, ಅವ್ರ ಕೆಲಸ ಅದಕ್ಕೆ. ಇನ್ನು ಇವ್ರಿಗೆ ಅದನ್ನ ಈಗ ನೋಡ್ರಿ ಬೇಕಂತ ಮಕ್ಕೊಂಡವ್ರು ಎಬ್ಸೋದು ಯಾರು ಎಬ್ಸೋರು? ಕರೆ ಮಕ್ಕೊಂಡಿದ್ದಂದ್ರೆ ಹೇಳಪ್ಪ ಅಂದ್ರೆ ಎದ್ಕೊಂಡಿರ್ತಾನ. ನೀವು ಮಕ್ಕೊಂಡಂಗೆ ಗೊರಕೆ ಹೊಡ್ಯಾವನ ನೀವು ಕೈ ಹಚ್ಚಿದ್ರೆ ಜೋರು ಗೊರಕೆ ಹೊಡಿತಾನ. ನೀವು ಎಬಿಸಿ ನಾಡಿಗೆ ಏನಾರ ಹೇಳ್ಯಾನ ಬಾ ಅಂತೇಳಿ ಅಂಥವ್ರು ಇವರು ಆ ಕುಲ ಆಯ್ತು. ಅದಕ್ಕೆ ಅವ್ರಿಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳಂಗಿಲ್ಲ. ಈಗ ನಾವು ಸಂಸ್ಕಾರ ಶಿಬಿರಗಳು ನಡೆಸ್ಕೊಂತ ಅಲ್ಲಿ ಮಕ್ಕಳಲ್ಲಿ ಆ ಥರ ಸಂಸ್ಕಾರದ ಎಲ್ಲಾನು ತಿಳಿಸ್ಕೊಳತ್ತೀವಿ. ನಮ್ಮ ಹಬ್ಬಗಳ ಮಹತ್ವ ಹೇಳ್ಕೊಡ್ತೀವಿ ನಾವು. ನೀವು ಸವಾಲು ಒಡ್ಡಿದ್ದು ನೋಡಿ ನಾವು ಬಂದ್ವಿ. ಕೆಲವು ಪ್ರಶ್ನೆಗಳನ್ನು ಕೇಳಿದ್ವಿ, ಅದರಿಂದ ಉತ್ತರನೂ ನೀವು ಚೆನ್ನಾಗಿ ಕೊಟ್ಟಿದ್ದೀರಿ. ಇನ್ನು ಕಮೆಂಟ್ ಮುಖಾಂತರ ಏನು ಬರ್ತೈತೆ ಅಲ್ರಿ ಆ ಸಮಾಲೋಚನೆ ಮತ್ತು ನೆಕ್ಸ್ಟ್ ಒಂದು ದಿನದಲ್ಲಿ ಮಾಡೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದಕ್ಕಾಗಿ ನಮ್ಮ AR ಬಿಗ್ ಸ್ಟುಡಿಯೋ ಟೀಮದ ವತಿಯಿಂದ ನಿಮಗೆ ತುಂಬ ಧನ್ಯವಾದಗಳು. ಜಯ ಶ್ರೀರಾಮ್.